ಕೊಡ್ತೀನಿ ಅಂತೆಲ್ಲ ಬೈತಾರೆ ಸರ್. ತುಂಬ ತೊಂದರೆ ಕೊಡ್ತಾವ್ರೆ. ಈಗ ಕಿರುಕುಳ ತಡೆ ನಡೆದ ಸರ್ ನಾವು ಅವ್ರ ಕಡೆ ಸಂಬಂಧಿಕರು ಬಂದು ತುಂಬ ಪ್ರಾಬ್ಲಮ್ ಕೊಡೋದ್ರಿಂದ ಅವ್ರ ಸಮಸ್ಯೆ ತಡೆ ನಡೆದ್ರೆ ನಾವು ಇಲ್ಲೇ ತೋಟದಲ್ಲೇ ನಾವೆಲ್ಲ ಸಾಯಿಸಿದ್ದೀವಿ. ಇಲ್ಲೇ ತೋಟದಲ್ಲಿ ಪೊಲೀಸ್ನವ್ರದ್ದು ಜಾಸ್ತಿ ಟಾರ್ಚರ್ ಆಗಿದೆ ಸರ್. ಕಂಪ್ಲೇಂಟ್ ನಾವು ಫಸ್ಟ್ ತಗೊಂಡ್ರೆ ನಮ್ಮ ಕಂಪ್ಲೇಂಟ್ ತಗೊಳ್ದೇ ಅವ್ರ ಕಂಪ್ಲೇಂಟ್ನ ತಗೊಂಡು FIR ಹಾಕಿ ಆಮೇಲೆ ನಮ್ಮನ್ನ ಎಲ್ಲ ಒಳಗೆ ಹಾಕಿ ಆಚೆ ಕಳಿಸಿದ್ದಾರೆ. ನಿನ್ನೆ ಯಾರು ನಾವು ನಮ್ಗೆ ಯಾರು ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಯಾರ್ಯಾರಿಗೆಲ್ಲ ಹೇಳ್ಸಿದ್ಮೇಲೆ ನೆನ್ನೆ ಕಂಪ್ಲೇಂಟ್ ತಗೊಂಡಿದ್ದಾರೆ. ಕಂಪ್ಲೇಂಟ್ನು ಸುಧಾ ತಗೊಳಕ್ಕೆ ರೆಡಿ ಇಲ್ಲ ಅವರು. ನಮ್ಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಏನು ಮಾಡೋದು ಸರ್, ಇನ್ನೇನು ಎಷ್ಟು ಅಂತ ಟಾರ್ಚರ್ ಕಡೆ ಕಡೆ ಸರ್. ನಾವು ಇಲ್ಲೇ ತೋಟದಲ್ಲೇ ದಯಮಾನ ಎಲ್ಲ ಒಟ್ಟಿಗೆ ಇದಾಗಕ್ಕೆ ರೆಡಿ ಸರ್. ಸರ್ ನಮ್ಗೆ ನ್ಯಾಯ ಒದಗಿಸ್ಕೊಡ್ಲಿಲ್ಲ ಅಂದರೆ ನಾವು ಹಿಂಗೆ ಮಲ್ಕೊಂಡು ಇದೇ ಮಣ್ಣು ಮುಚ್ಕೊಂಡು ಸತ್ತೈತೀವಿ ಸರ್. ಏನಾಗ್ತಿದೆ ಸರ್ ನಮ್ಗೆ ತಡೆಯೋಕ್ಕಾಯ್ತಲ್ಲ ಸರ್. ಮನೆ ಸೀಕ್ಸಿ ನಾವು ಒಂದು ಹೊತ್ತು ಊಟ ಮಾಡಿದ್ರೆ 3 ಹೊತ್ತು ಊಟ ಮಾಡೋಕ್ಕಾಯ್ತಲ್ಲ, ಆ ಥರ ಆಗ್ಬಿಟ್ಟೈತೆ. ನೈಟ್ ಹೊತ್ತು ಮಲ್ಗಳೋದೇ ಇಲ್ಲ ನಾವು. ಯಾವಾಗ ಬಂದು ಎಲ್ಲಿ ಕಲ್ಲು ಏನು ಎಸಿತಾರೋ ಮನೆ ಮೇಲೆ ಮಚ್ಚಿ ಹಿಡ್ಕೊಬಂದು ಬಾಗಿಲೆಲ್ಲ ಎಲ್ಲ ಹೊಡೆದೈತಾರೆ ಬಂದು. ನಮಗಂತೂ ನಿದ್ದೆ ಇಲ್ಲ ಸರ್. 6-7 ವರ್ಷದಿಂದನೂ ಇದೇ ಥರ ಪ್ರತಿದಿನ ನಡೀತಾನೆ ಐತೆ. ಇವಾಗ ಜಾಸ್ತಿ ಆಗೈತೆ ಸರ್. ಇವರು ಮಿನಿಸ್ಟರ್ ಆದಮೇಲೆ ಈಗ ಮೊನ್ನೆಯಿಂದ ಅವರು ಅಧಿಕಾರಿಗಳಿಗೆಲ್ಲ ಹೇಳ್ಕೊಟ್ಮೇಲೆ ಇವರು ನಮ್ಗೆ ಮಾಡಿಸ್ಕೊಡ್ತಾರೆ ಅಂತ ಅವ್ರು ಬಡವ್ರು ಬಂದು ಸಖತ್ತು ಇದು ಮಾಡಿ ನಮಗೆ ಗಲಾಟೆ ಮಾಡ್ತಾವ್ರೆ ಸರ್. ನಮ್ಗೆ ಆಯ್ತಾ ಇಲ್ಲ. ನಮ್ಗೆ ನೀವೇ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ಇಲ್ಲಾಂದರೆ ನಾವು ಇದೇ ಥರ ಹಿಂಗೆ ನಾವು ಆತ್ಮಹತ್ಯೆ ಮಾಡ್ಕೊಬಿಡ್ತೀವಿ ಸರ್. ಸೂಸೈಡ್ ಮಾಡ್ಕೊಡ್ತೀವಿ. ಜೀವಂತ ಸಮಾಧಿ ಆಗೋಯ್ತೀವಿ. ಪೊಲೀಸ್ನವ್ರದ್ದೇ ಜಾಸ್ತಿ ಸರ್. ಪೊಲೀಸ್ನವ್ರಂತೂ ನಮ್ಮ ಮಾತು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಸರ್. ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ತಗೊಳ್ಳಲ್ಲ ಸರ್. ನಾರ್ಮಲಾಗಿ FIR ಮಾಡೋದಕ್ಕೂ ನಮ್ಮ ಕಂಪ್ಲೇಂಟ್ ತಗೊಳ್ಳಲ್ಲ. ಬಾಯಿಗೆ ಬಂದಂಗೆ